ದೆಹಲಿ ಅಬಕಾರಿ ಅಕ್ರಮ ನಡೆದಿದೆ ಅನ್ನುವಂತಹ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಸಂಜೆ 7:30ರಿಂದ ವಿಚಾರಣೆ ಆರಂಭ ಆಗಿರುವಂತದ್ದು. ತದನಂತರ ಅವರ ದೆಹಲಿಯ ನಿವಾಸದಲ್ಲಿ ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನೀಗ ದೆಹಲಿಯ ನಿವಾಸದ ಮುಂಭಾಗದಲ್ಲಿ ಇದ್ದೀನಿ. ಈಗಾಗಲೇ ಈ ಮುಂಭಾಗದಲ್ಲೂ ಸಹಿತ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಡೀ ಈ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಜನರಿಗೆ ಬರೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಮತ್ತು ಇದರ ಜೊತೆಗೆ ಬಂಧನ ಆಗಿರುವಂತಹ ಕಾರಣಕ್ಕಾಗಿ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಕೇಜ್ರಿವಾಲ್ ಅವರ ಕುಟುಂಬದವರಿಂದನೂ ಸಹಿತ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿರುವಂತದ್ದು. ಈ ಪ್ರಕರಣದಲ್ಲಿ ಒಟ್ಟು 9 ಸಾರಿ ಸಮನ್ಸ್ ಅನ್ನ ಕೊಟ್ಟರು ಸಹಿತ ಕೇಜ್ರಿವಾಲ್ ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ 10ನೇ ಬಾರಿಗೆ ಅವರನ್ನ ನೇರವಾಗಿ ಬಂದು ಒಟ್ಟು 8 ಜನ ಅಧಿಕಾರಿಗಳು ಬಂದು ಅವರನ್ನ ಮೊದಲು ವಿಚಾರಣೆ ನಡೆಸ್ತಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡದೇ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರನ್ನ ಏನಂದ್ರೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಮನೆಯ ಮುಂಭಾಗದಲ್ಲಿರುವಂತಹ ವಿಜುವಲ್ಸ್ ಅನ್ನು ಸಹಿತ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಎಲ್ಲಾ ಕಡೆನೂ ಸಹಿತ ಹೆಚ್ಚಿನ ಭದ್ರತೆಯನ್ನ ಅಂದ್ರೆ ಅರೆಸೇನಾ ಪಡೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲೇನಂದ್ರೆ ಪೊಲೀಸರು ದೆಹಲಿ ಪೊಲೀಸರನ್ನು ಸಹಿತ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಜನ ಈಗ ಕೇಜ್ರಿವಾಲ್ ಅಭಿಮಾನಿಗಳಾಗಿರ್ಬೋದು ಅಥವಾ ಆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಎಲ್ಲರನ್ನೂ ಸಹಿತ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಸಹಿತ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಈ ಒಂದು ಸಿವಿಲ್ ಲೈನ್ ದೆಹಲಿಯ ಪ್ರಮುಖ ಏನಂದ್ರೆ ಏರಿಯಾ ಇದು. ಈ ಪ್ರಮುಖ ಏರಿಯಾದಲ್ಲಿ ಪ್ರಮುಖ ರಸ್ತೆ ಕನೆಕ್ಟ್ ಆಗುತ್ತೆ. ಆ ರಸ್ತೆ ಕನೆಕ್ಟ್ ಆಗುವಂತಹ ಜಾಗದಲ್ಲೂ ಸಹಿತ ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಇತ್ತು. ಹಾಗಾಗಿ ಎಲ್ಲವನ್ನ ಸಹಿತ ಈಗಾಗಲೇ ಪೊಲೀಸರು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಆ ಕಡೆ ಭಾಗದಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಂದ್ರೆ ಆಪ್ನ ಕಾರ್ಯಕರ್ತರು ಬಹಳಷ್ಟು ಜನರಲ್ಲಿ ಜಮಾವಣೆಗೊಂಡಿದ್ದಾರೆ. ಆ ಜಮಾವಣೆಗೊಂಡಿರ್ತಕ್ಕಂತಹ ಕಾರ್ಯಕರ್ತರನ್ನು ಸಹಿತ ಪೊಲೀಸರು ಏನಂದ್ರೆ ಚದುರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕೆಲವೊಂದು ಭಾಗಗಳಲ್ಲಿ ಈಗಾಗಲೇ ಟ್ರಾಫಿಕ್ ಸಹಿತ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಟ್ರಾಫಿಕ್ ಇದೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಕಳೆದ 1.5-2 ಗಂಟೆಯಿಂದನೂ ಸಹಿತ ಇದೇ ರೀತಿಯಾದಂತಹ ಟ್ರಾಫಿಕ್ ಕಿರಿಕಿರಿ ಇರುವಂತದ್ದು. ಕಿಲೋಮೀಟರ್ ಗಟ್ಟಲೆ ಇದೇ ರೀತಿಯಾದಂತಹ ಟ್ರಾಫಿಕ್ ಇದೆ. ಈಗಾಗಲೇ ಏನಂತಂದ್ರೆ ಈ ಒಂದು ಸ್ಥಳ ಏನಿದೆಯಲ್ಲ ಅಂದ್ರೆ ಸಿವಿಲ್ ಲೇನ್, ಈ ಸಿವಿಲ್ ಲೇನ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಎಲ್ಲರನ್ನೂ ಸಹಿತ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಇಡಿ ಅಧಿಕಾರಿಗಳು ಏನಂದ್ರೆ ಈಗಾಗಲೇ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಈ ಒಂದು ಸಿವಿಲ್ ಲೇನ್ ಏನಿದೆ ಇಲ್ಲಿ 144 ಸೆಕ್ಷನ್ ಹಾಕಲಾಗಿದೆ. 144 ಸೆಕ್ಷನ್ ಹಾಕಿರುವಂತಹ ಕಾರಣಕ್ಕಾಗಿ ಜನರಿಗೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಪ್ರಮುಖ ಮುಖ್ಯ ರಸ್ತೆ ಕನೆಕ್ಟ್ ಆಗುವಂತಹ ರಸ್ತೆಗಳೇನಿದಾವಲ್ಲ ಆ ಎಲ್ಲಾ ರಸ್ತೆಗಳನ್ನ ಸಹಿತ ಈಗಾಗಲೇ ಬ್ಲಾಕ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಹಿತ ನಡ್ಕೊಂಡು ಬರೋದಕ್ಕೆ ಜನರಿಗೆ ಅವಕಾಶವನ್ನ ಕೊಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲವನ್ನ ಸಹಿತ ಬ್ಲಾಕ್ ಅನ್ನ ಮಾಡಲಾಗಿದೆ. ಯಾರಿಗೂ ಸಹಿತ ಬರೋದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇಲ್ಲ. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಈ ಬಸ್ಗಳನ್ನು ಸಹಿತ ಇಲ್ಲಿ ನಿಲ್ಲಿಸಲಾಗಿರುವಂತದ್ದು. ಇಲ್ಲಿ ಬರುವಂತಹ ಕಾರ್ಯಕರ್ತರು ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇ ಆದ್ರೆ ಈ ಬಸ್ಗಳಲ್ಲಿ ಅವರನ್ನ ಕೂರಿಸ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಕೆಲವೊಬ್ಬ ಕಾರ್ಯಕರ್ತರನ್ನ ಬಸ್ ಒಳಗಡೆ ಏನಂತಂದ್ರೆ ಕೂರಿಸಿರುವಂತಹ ವಿಜುವಲ್ಸ್ ಅಲ್ಲೂ ಸಹಿತ ಇಲ್ಲಿ ಕಾಣಬಹುದು. ಸರ್ आप कहां से आए? मैं रोहतक से हूँ। यहाँ पे रास्ते से गुजर रहा था, पुलिस ने बेवजह ना मैंने किसी के खिलाफ को नारेबाजी करी। यहाँ पे मैं देख रहा था कि मुख्यमंत्रियों को भी जब बीजेपी उठवा रही है तो इस देश में किस तरीके का तानाशाही का एक बगैर के बिगुल फूका जा रहा है और ये डर जाहिर कर रहा है मोदी सरकार का, जिसमें हरियाणा में भी काफी बड़ा तब्दीली कर दी इन्होंने, केंद्र में भी कर देंगे लेकिन फिर भी हार जाएंगे. ಇದು ಏನಂದ್ರೆ ಇಲ್ಲಿ ಇರುವಂತವರು ಅಂದ್ರೆ ಕಾರ್ಯಕರ್ತರು ಬಂದಿರುವಂತವ್ರು ಹೇಳುವಂತಹ ಮಾತು. ಅದೇ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂತಹ ಸಾಧ್ಯತೆ ಇರುವಂತಹಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಸಹಿತ ನಿಯೋಜನೆ ಮಾಡಿರುವಂತಹ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಶಂಪೂರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.